ಪರ್ಪೆಂಡಿಕ್ಯುಲರ್ ಬೈಸೆಕ್ಟರಲ್ಲಿ ಕೊಟ್ಟಿದ್ದಾನೆ ಇನ್ಕ್ಲಿನೇಷನ್. ಓಕೆನಾ? ಸೊ ಅದಕ್ಕೆ ನಾವು ಫಸ್ಟು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ಸ್ನ ಡ್ರಾ ಮಾಡಬೇಕು. ಸೊ ನೋಡಿ ಡಿಫ್ರೆಂಟ್ ಕಲರಲ್ಲಿ ಡ್ರಾ ಮಾಡ್ತಾ ಇದ್ದೀನಿ. ಇದೊಂದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್, ಇದೊಂದು. ಸೊ 2 ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ಸ್ನ ನಾವು ಡ್ರಾ ಮಾಡಬೇಕು. ಸೊ ಇದಾದ್ಮೇಲೆ ಆ್ಯಂಗಲ್ ಲೈನ್ ಡ್ರಾ ಮಾಡಿ. ಆ್ಯಂಗಲ್ ಲೈನ್ ಎಷ್ಟು 45 ಡಿಗ್ರಿ ಇದೆ ಅಲ್ವಾ? ಇನ್ಕ್ಲಿನೇಷನ್ ಟು VP ಕೆಳಗೆ ಬರುತ್ತೆ, ಅದಕ್ಕೆ ನೀವು ಆ್ಯಂಗಲ್ ನಾವು ಮೈನಸಲ್ಲಿ ಕೊಡಬೇಕು. ಸೊ -45 ಕೊಡಿ. ಸೊ ಇವಾಗ ನೋಡಿ ನೀವು ಆರ್ ಕಟ್ ಮಾಡಬೇಕು. ಫಸ್ಟ್ ಮೀಡಿಯನ್ ಲೆಂತ್, ಇದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಎಷ್ಟಿದೆ ಫಸ್ಟ್ ಪೊಸಿಷನ್ದು, ಆ ಲೆಂತನ್ನು ಆರ್ ಕಟ್ ಮಾಡಬೇಕು. ಓಕೆನಾ? ಲೆಂತನ್ನು ನೋಡಿ ಅದೇ ಲೆಂತನ್ನು ಟೈಪ್ ಮಾಡಿ, ರೇಡಿಯಸಲ್ಲಿ ಸ್ವೀಪ್ ಮಾಡಿ. ಸೊ ಅದಾದ್ಮೇಲೆ ನೀವು ಲೋಕಸ್ ಲೈನ್ ಡ್ರಾ ಮಾಡಿ. 828 ಮತ್ತೆ ಇನ್ನೊಂದು ಆರ್ಕ್ನ ನೀವು ಕಟ್ ಮಾಡಿ. ಸೆಕೆಂಡ್ ಲೆಂತ್ ಇದೆಯಲ್ಲ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್, ಕಟ್ ಮಾಡಿ. ನೋಡಿ ನೀವು ರೆಫರೆನ್ಸ್ ಪಾಯಿಂಟ್ ಕರೆಕ್ಟಾಗಿ ತೊಗೋಬೇಕು. ನೋಡಿ ಆರ್ಕ್ ಮೇಲೆ ನಾವು ಕರ್ಸರ್ ಮೂವ್ ಮಾಡಿ ಇಲ್ಲಿ ಬರುತ್ತೆ. ಸೊ ನೀವು ಸ್ವಲ್ಪ ಕೇರ್ಫುಲ್ ಇರಬೇಕು ಇಲ್ಲಿ ಆರ್ಕ್ ಕಟ್ ಮಾಡೋಕ್ಕೆ. ಸೊ ಕರೆಕ್ಟಾಗಿ ಕಟ್ ಮಾಡಿಲ್ಲ ಅಂದರೆ ನಿಮ್ಗೆ ಆ್ಯಂಗಲ್ಲು ಕರೆಕ್ಟಾಗಿ ಬರೋಲ್ಲ. ಸೊ ನೋಡಿ ನಾನು ಈ ಪ್ರಾಬ್ಲಮಲ್ಲಿ ಟ್ರಯಲ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಿಸ್ಟೇಕ್ ಆಗ್ಬೋದು ಅಂತ. ನೀವು ನೋಡಿಕೊಂಡು ಆ ಮಿಸ್ಟೇಕ್ಸ್ನ ನೀವು ಅವಾಯ್ಡ್ ಮಾಡಿ. ಇವಾಗ ಜಾಯಿನ್ ಮಾಡಿ. ನೋಡಿ ಎಕ್ಸಾಕ್ಟ್ ಪಾಯಿಂಟಿಗೆ ನೀವು ಜಾಯಿನ್ ಮಾಡಲಿಲ್ಲ ಅಂದರೂ ಕೂಡ ನಿಮಗೆ ಆ್ಯಂಗಲ್ಲು ಕರೆಕ್ಟಾಗಿ ಬರೋಲ್ಲ. ಇವೆಲ್ಲ ನೀವು ಕನ್ಸಿಡರ್ ಮಾಡಬೇಕು. ಯಾಕಂದರೆ ಪರ್ಫೆಕ್ಟ್ 100 ಸ್ಕೋರ್ ಮಾಡಬೇಕಂದ್ರೆ ಇದೆಲ್ಲ ನೀವು ಟೆಕ್ನಿಕ್ಸ್ನ ಯೂಸ್ ಮಾಡಬೇಕು.